ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಯೋಗೇಶ್ ಅಂತ ಹೇಳಿ. ಸರ್, ನಾವು ನಮ್ಮ ವಿಚಾರ ನಿಮ್ಮ ಪ್ರಚಾರದಿಂದ ಬಂದಿದ್ದೇವೆ. ಸೊ ಈ MP ಎಲೆಕ್ಷನ್ ಗೊತ್ತು ನಿಮಗೆ. ನೀವು ಯಾವ ವಿಚಾರ ನೋಡಿ ವೋಟ್ ಹಾಕಬೇಕು ಅಂತ ಹೇಳ್ತೀರಾ? ವಿಚಾರ ಅಂದರೆ ಈಗ 12 ಇಯರ್ಸಿಂದ ಇವರೇ ಮೋದಿ ಬರ್ತಾ ಇದ್ದಾರೆ. ಅವರು ಚೆನ್ನಾಗಿ ದೇಶದ ಬಗ್ಗೆ ಭಕ್ತಿ ಇದೆ, ಜನದ ಬಗ್ಗೆ ಸ್ವಲ್ಪ ಕೇರಿಂಗ್ ಇದೆ, ಮತ್ತು ಹಿಂದುತ್ವ ಉಳಿಸ್ಬೇಕಂತ ಭಾವನೆ ಇದೆ ಇದರಲ್ಲಿ. ಸೊ ಅದನ್ನು ನೋಡ್ಬಿಟ್ಟು ನಾವು ಇದು ಮಾಡ್ತಾ ಇದ್ದೀವಿ, ವೋಟ್ ಹಾಕ್ಬೇಕು ಅಂತ. ಈಗಾದರೆ ನಿಮಗೆ 5 ವರ್ಷ ಇವಾಗ ಯಾರು ಬಂದಿರ್ತಾರೆ ಅವರು ಏನು ಕೆಲಸ ಮಾಡಿದ್ದಾರೆ ಅದ್ರ ಬೇಸ್ ಮೇಲೆ ಹಾಕ್ತೀರಾ, ಇಲ್ಲಾಂದರೆ ಮೋದಿ ನೋಡಿ ನಾವು ವೋಟ್ ಹಾಕಬೇಕಂತ ಸನ್ನಿವೇಶ ಇದೆಯಾ? ಇಲ್ಲ, ವರ್ಕಿಂಗ್ದು ಸ್ಟೈಲ್ ಚೆನ್ನಾಗಿದೆ. ಈಗ ಕಾಂಗ್ರೆಸ್ 60 ವರ್ಷದಿಂದ ಕೊಟ್ಟಿದ್ದಾರೆ, ಅವ್ರೇನು ಮಾಡಿಲ್ಲ. ಈಗ ಕೊಟ್ಟಿದ್ದಾರೆ, ಇವರಿಗೆ ಚಾನ್ಸ್ ಇನ್ನೂ ಚಾನ್ಸ್ ಕೊಡೋದು ತಪ್ಪೇನಿಲ್ಲ. ನಾವು ಸೊ BJPನೇ ಆಗ್ತದೆ. ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ವೀರೇಶ್ ಅಂತ ಹೇಳಿ. ಓಕೆ, ಎಲೆಕ್ಷನ್ ನಡೀತಾ ಇದೆ, MP ಎಲೆಕ್ಷನ್. ನೀವು ಯಾವ ವಿಚಾರ ನೋಡಿ ವೋಟ್ ಹಾಕಬೇಕು ಅಂತ ಹೇಳ್ತೀರಾ? ಸರ್, ಅಭಿವೃದ್ಧಿ ಮತ್ತು ಇವಾಗಿನ ಜನ್ರೇಷನಲ್ಲಿ ಫ್ಯೂಚರ್ಲಾಯಿತು, ಇವಾಗಲಾಯಿತು ರೋಡ್ಗಳು ಚೆನ್ನಾಗಿಲ್ಲ. ಫಸ್ಟ್ ಆಫ್ ಆಲು ನೀರಿನ ತುಂಬ ಪ್ರಾಬ್ಲಮ್ ನಡೀತಾ ಇದೆ. ಇದನ್ನೆಲ್ಲ ನೋಡ್ಬಿಟ್ಟು ವೋಟ್ ಹಾಕ್ಬೇಕು ಅಂದ್ಕೊಂಡಿದ್ದೀವಿ ಸರ್. ಓಕೆ, ಬೇರೆ ಏನು ನೆಕ್ಸ್ಟ್ MP ಎಲೆಕ್ಷನಲ್ಲಿ ಏನು ಬದಲಾವಣೆ ಆಗ್ಬೋದು ಅಂತ ಹೇಳ್ತೀರಾ? ಸರ್, ಬದಲಾವಣೆ ಏನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಬಟ್ ಬದಲಾವಣೆ ಮಾಡೋಕ್ಕೋಸ್ಕರ ಬರ್ಬೇಕು ಸರ್. ಎಲ್ಲರೂ ವೋಟಿಂಗ್ ಮಾಡಬೇಕು ಅಂತೀರಾ? ಎಲ್ಲರೂ ವೋಟಿಂಗ್ ಮಾಡಬೇಕು, ಮಿಸ್ ಮಾಡದೆ ವೋಟ್ ಮಾಡಬೇಕು ಸರ್. ಎಲ್ಲರೂ ವೋಟ್ ಮಾಡಬೇಕು. ಹೌದು ಸರ್. ಬೇರೆ ಏನಾದ್ರು ಹೇಳೋಕ್ಕೆ ಇಷ್ಟಪಡ್ತೀರಾ ಬೇರೆ ಎಲೆಕ್ಷನ್ ಬಗ್ಗೆ? ಇಲೆಕ್ಷನು ತುಂಬ ಇವಾಗ ಬರೀ ದುಡ್ಡು ಅದ್ರ ಮೇಲೆ ನಡೀತಾ ಸರ್. ಇವಾಗ ಜನಗಳನ್ನ ದುಡ್ಡು ಬಿಟ್ಟು ದುಡ್ಡನ್ನ ನೋಡದೆ ವ್ಯಕ್ತಿನ ನೋಡಿ ಅಭಿವೃದ್ಧಿ ನೋಡಿ ವೋಟ್ ಹಾಕಬೇಕು, ಅದೇ ಅಷ್ಟೇ. ಥ್ಯಾಂಕ್ ಯು. ಓಕೆ ಸರ್. ಯಾವುದೇ ಸರ್ಕಾರ ಬಂದರೂ ನಿಮಗೆ ಏನು ಮಾಡಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀರಾ? ಸರ್, ಇವಾಗ ಇಬ್ಬರು ಪ್ರಣಾಳಿಕೆಗಳು ಬಿಟ್ಟಿದ್ದಾರೆ. ಒಬ್ಬರು ಕೂಡ ಪರಿಸರ ಬಗ್ಗೆ ಏನೂ ಬಿಟ್ಟಿಲ್ಲ. ನಮ್ಮ ಪರಿಸರ ಬಗ್ಗೆ ಯಾರು ಕೂಡ ಯೋಚನೆ ಕೂಡ ಮಾಡೋದಿಲ್ಲ. ಇರೋ ಬರೋ ಕೆರೆಗಳೆಲ್ಲ ಹಾಳು ಮಾಡ್ತಾ ಇದ್ದಾರೆ. ಈ ಬರೋರು ಹಾಳು ಮಾಡ್ತಾ ಇದ್ದಾರೆ, ಮುಂದೆ ಬರೋರು ಹಾಳು ಮಾಡ್ತಾನೆ ಇದ್ದಾರೆ ಆಲ್ಮೋಸ್ಟ್ ಅಲ್ಲೂ. ಇವಾಗ ನಾವೇನೋ ದುಡ್ಡು ಕೊಟ್ಬಿಟ್ಟು ನೀರು ಕುಡಿಬೋದು, ಎಲ್ಲರೂ ಕೇಳ್ಬಿಟ್ಟು ಕುಡಿಬೋದು. ಪ್ರಾಣಿ ಪಕ್ಷಿಗಳಿಗೆ ದುಡ್ಡು ಕೊಟ್ಬಿಟ್ಟು ಕುಡಿಯೋಕ್ಕಾಗಲ್ಲ, ಹಂಗೇನೂ ಕುಡಿಯೋಕ್ಕಾಗಲ್ಲ ಸರ್ ನೀರಲ್ಲಿರುವಾಗ. ಸೊ ಹಿಂಗಾಗಿ ಈಗಿನ ಬರೋ ಇವರು ಕಾಡುಗಳನ್ನ ಬೆಳೆಸ್ಬೇಕು ಸರ್. ಕಾಡುಗಳಂತೂ ಇವ್ರಿಗೆ ಬೆಳೆಸೋಕ್ಕಾಗಲ್ಲ, ಇರೋದನ್ನಾದ್ರೂ ಉಳಿಸ್ಬೇಕು ಸರ್ ಇವರು. ಇವಾಗ ಪ್ರಾಣಿ ಪಕ್ಷಿಗಳಿಗೆ ನೀರಿನ ವ್ಯವಸ್ಥೆ ಅಂದರೆ ನಾವು ಜನಗಳು ಮಾಡ್ತಾ ಇದ್ದಾರೆ. ಇವಾಗ ಗೌರ್ಮೆಂಟ್ ಅನ್ನೋದು ಏನೂ ಮಾಡ್ತಾಯಿಲ್ಲ, ಬರೀ ಗೌರ್ಮೆಂಟ್ ಅವರು ದುಡ್ಡು ಮಾತ್ರ ಮಾಡ್ತಾ ಇದ್ದಾರೆ ಇವಾಗ, ಅಂದ್ಬಿಟ್ಟು ಏನೂ ಮಾಡ್ತಾಯಿಲ್ಲ. ಸೊ ನಾನೇನು ರಿಕ್ವೆಸ್ಟ್ ಮಾಡ್ಕೊತೀನಿ ಅಂದರೆ ಈಗಿನ ಬರೋರಿಗೆ ಅಥವಾ ಹಿಂದೆ ಇರೋರಿಗೆ ಮುಂದೆ ಇರೋರಿಗೆ ಎಲ್ರಿಗೂ ರಿಕ್ವೆಸ್ಟ್ ಮಾಡ್ಕೊತೀನಿ, ಅಲ್ಪ ಸ್ವಲ್ಪ ಆದ್ರೂ ಕಾಡು ಬೆಳೆಸಿ. ಇವರು ಫುಲ್ ಅಂತೂ ಬೆಳೆಸೋಕ್ಕಾಗಲ್ಲ, ಅಲ್ಪ ಸ್ವಲ್ಪ ಆದ್ರೂ ಕಾಡು ಬೆಳೆಸಿದರೆ ನಮ್ಮ ಕೆರೆಗಳನ್ನ ಉಳಿಸಿದರೆ ಪ್ರಾಣಿ ಪಕ್ಷಿಗಳಿಗೆ ನಮಗೆ ಎಲ್ರಿಗೂ ಒಂದು ಕುಡಿಯೋಕೆ ಒಂದು ನೀರಾಗುತ್ತೆ, ಪರಿಸರಕ್ಕೂ ಒಂದು ಒಳ್ಳೆಯದಾಗುತ್ತೆ ಸರ್. ಓಕೆ, ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಮಾತಾಡಿದ್ದೀವಿ. ಓಕೆ ಸರ್, ಥ್ಯಾಂಕ್ ಯು. ನಿಮ್ಮ ಹೆಸರು? ಓಕೆ, ನಿಮ್ಗೆ ಗೊತ್ತು MP ಎಲೆಕ್ಷನ್ ನಡೀತಾ ಇದೆ, ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಿ MP ಎಲೆಕ್ಷನ್ ಬಗ್ಗೆ? ಎಲೆಕ್ಷನ್ ಬಗ್ಗೆ ನಮ್ಮ ಸ್ಟೇಟ್ ರಾಜ್ಯ ಇದ್ರ ಮಟ್ಟಿಗೆ ಕೆಲಸ ಯಾರು ಏನು ಮಾಡಿದ್ದಾರೆ, 10 ವರ್ಷದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡಿದೆ, ಸ್ಟೇಟ್ ಗೌರ್ಮೆಂಟ್ ಈ ಕೆಲಸ ಏನು ಮಾಡ್ತಾ ಇದೆ, ಅದ್ರ ಮಟ್ಟಿಗೆ ನಾವು ವೋಟ್ ಹಾಕ್ತೀವಿ. ಓಕೆ, ನೀವು ಯಾರು ಕೆಲಸ ಮಾಡಿದ್ದಾರೆ ಅವ್ರಿಗೆ ನಿಮ್ಮ ಮತ ಅಂತೀರಾ? ಹೌದು. ಓಕೆ, ಜನಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಜನಗಳಿಗೆ ಈ ಬರೀ ರಾಮ ಮಂದಿರ, ಆಮೇಲೆ ಮಂದಿರ, ಮಸೀದಿ, ಈ ಜಾತಿ ಇದ್ರ ಮಟ್ಟಿಗೆ ಯಾರು ವೋಟ್ ಹಾಕ್ಬೇಡಿ. ಆ ವೋಟ್ ಹಾಕ್ಬೇಕೇನಾಗಿರೋ ಕೆಲಸ ಏನು ಮಾಡಿದ್ದೀರಾ, ಈ ಜನಕ್ಕೆ ಏನು ಕೆಲಸ ಮಾಡಿದ್ದಾರೆ, ಯಾರು ಏನು ಮಾಡಿದ್ದಾರೆ, ಸುಳ್ಳುಗಳು ಯಾಕಂದರೆ ಗೌರ್ಮೆಂಟ್ ನಡೆಸೋದ ನಾವು ಸಪೋರ್ಟ್ ಮಾಡಬಾರ್ದು. ಯಾಕಂದರೆ ಇನ್ನು 5 ಇಯರ್ಸಿಗೂ ಅದೇ ಸುಳ್ಳು ಹೇಳ್ತಿರ್ತಾರೆ. ನಾವು ಅದನ್ನು ಮಾಡ್ತೀವಿ, ಇದನ್ನು ಮಾಡ್ತೀವಿ, ಈಗ ಅದನ್ನು ಮಾಡ್ತೀವಿ. ನೀವು ಮೂಲತಃ ಬೆಂಗಳೂರವರ? ಹೌದು. ಎಲೆಕ್ಷನ್ ಬಂತು, MP ಎಲೆಕ್ಷನು. ನೀವು ಯಾವ ವಿಚಾರ ನೋಡಿ ವೋಟ್ ಹಾಕಬೇಕು ಅಂತ ಇಷ್ಟಪಡ್ತೀರಾ? ಈಗ ಯಾರು ಅಟ್ ಪ್ರೆಸೆಂಟ್ ಒಳ್ಳೆ ಕಡೆ ಕೆಲಸ ಮಾಡ್ತಾ ಇದ್ದಾರೆ. ಈಗಾಗಲೇ ನೋಡಿದ್ದೀರಾ, ಬಿಸಿಲು ಬಂದು ಎಲ್ಲೂ ನೀರಿಲ್ದೇನೆ ಇವಾಗ ಎಲ್ಲ ಲೇಕ್ಗಳು ಖಾಲಿ ಆಗ್ಬಿಟ್ಟಿದೆ. ಸೊ ನಾವು ಲೇಕ್ನ ಸಂರಕ್ಷಿಸಬೇಕು ಮತ್ತು ಗಿಡ ಮರನ ನೆಡಬೇಕು. ಈಗ ಮೆಟ್ರೋ ಹೈವೇ ಎಲ್ಲ ಬಂದು ಎಲ್ಲ ಇರೋ ಮರ ಎಲ್ಲ ಕಟ್ ಮಾಡಿ ಇಕೋ ಸಿಸ್ಟಮ್ ಎಲ್ಲ ಡ್ಯಾಮೇಜ್ ಆಗಿದೆ. ಸೊ ಅದೇ ನಾನು ಹೇಳೋದಲ್ಲ, ಮರ ನೆಡಬೇಕು, ನೀರು ಬೆಳೆಸ್ಬೇಕು ಅಷ್ಟೇ. ಓಕೆ, ಅಭಿವೃದ್ಧಿ ಜೊತೆಗೆ ಇದು ಪರಿಸರನ ಉಳಿಸಬೇಕು. ಬರೀ ಜನರಿಗೋಸ್ಕರ ಮಾಡೋದಲ್ಲ, ಭೂಮಿಗೂ ಮಾಡಬೇಕು. ಸೊ ಯಾರು ಕರ್ನಾಟಕದ ಪರವಾಗಿ ಇಟ್ಕೊಂಡು ಕೆಲಸ ಮಾಡ್ತಾರೋ ಅವ್ರಿಗೆ